ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಮೊಳಕೆ ಕಾಳಿನ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಮುದ್ದೆ, ಚಪಾತಿ, ಅನ್ನ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಫಸ್ಟ್ ಇಲ್ಲಿ ಕಾಳನ್ನ ಮೊಳಕೆ ಕಟ್ಕೊಂಡಿದ್ದೆ. ಇಲ್ಲಿ 2 ದಿನದಲ್ಲೇ ಕಾಳನ್ನ ನೆನೆಸ್ಬಿಟ್ಟು ಮೊಳಕೆ ಕಟ್ಬೋದು. ಫಸ್ಟ್ ಇಲ್ಲಿ ಕಾಳು ನೆನೆಸೋದಿಕ್ಕೆ ಹುಳಿ ಕಾಳು ಹಾಕೊಳ್ತಾ ಇದ್ದೀನಿ. ಹುಳಿ ಕಾಳು ಒಂದು ಅರ್ಧ ಮುಕ್ಕಾಲು ಕಪ್ ಅಷ್ಟು ಹಾಕೊಂಡಿದ್ದೀನಿ. ಹಾಗೆ ಹೆಸರು ಕಾಳು ಕೂಡ ಹಾಕೊಳ್ತೀನಿ, ಅದನ್ನು ಕೂಡ ಅಷ್ಟೇ ಹಾಕೊಳ್ತಾ ಇದ್ದೀನಿ. ಹಾಗೆ ಕಡಲೆಕಾಳು ಕೂಡ ಹಾಕೊಳ್ತಾ ಇದ್ದೀನಿ. ಅದನ್ನ ಸ್ಮಾಲ್ ಕಪ್ ಅಲ್ಲಿ 1 ಕಪ್ ಆಗಷ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ಈಗ ವಾಶ್ ಮಾಡ್ಕೊಂಡಾದ್ಮೇಲೆ ಫ್ರೆಶ್ ಆಗಿರೋ ನೀರು ಹಾಕೊಳ್ತೀನಿ ನೆನೆಯೋದಕ್ಕೆ. ಇದನ್ನ 8 ರಿಂದ 9 ಗಂಟೆಗಳ ಕಾಲ ನೆನೆಯಕ್ಕೆ ಇಡ್ತೀನಿ. ಈಗ ನೋಡಿ, ಕಾಳು ನೀಟಾಗಿ ನೆಂದಿದೆ. ಈ ರೀತಿಯಾಗಿ ನೆನಿಬೇಕು. ಇದನ್ನ ಒಂದು ಕಾಟನ್ ಬಟ್ಟೆಗೆ ಹಾಕೊಳ್ಳೋಣ. ಕಾಳನ್ನೆಲ್ಲ ಬಟ್ಟೆಗೆ ಹಾಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀರು ಸ್ವಲ್ಪನೂ ಇರಬಾರ್ದು, ನೀಟಾಗಿ ಸೋಸ್ಕೊಂಡು ಹಾಕೊಳ್ಬೇಕಾಗುತ್ತೆ. ಈ ಕಾಳುಗಳ ಜೊತೆಗೆ ಬೇಕು ಅಂದರೆ ಅಲಸಂದಿ ಕಾಳು, ಬಟಾಣಿ ಕಾಳು ಕೂಡ ಹಾಕೊಳ್ಬೋದು. ಈಗ ಕಾಳೆಲ್ಲ ಬಟ್ಟೆಗೆ ಹಾಕೊಂಡಾದ್ಮೇಲೆ ಇಲ್ಲಿ ಬಟ್ಟೆನ ನೀಟಾಗಿ ಟೈಟಾಗಿ ಸುತ್ಕೊಳ್ಬೇಕಾಗುತ್ತೆ. ಈಗ ಅದನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ತೀನಿ. ಹಾಗೆ ಇದ್ರ ಮೇಲೆ ಭಾರವಾಗಿರೋ ವಸ್ತು ಏನಾದರೂ ಇಡ್ಬೋದು. ನಾನಿಲ್ಲಿ ಕುಕ್ಕನ್ನ ಇಡ್ತಾ ಇದ್ದೀನಿ. ಇದ್ರ ಮೇಲೆ ಭಾರವಾಗಿರೋ ವಸ್ತು ಇಡೋದ್ರಿಂದ ಅದು ನೀಟಾಗಿ ಕ್ಲೋಸ್ ಆಗುತ್ತೆ, ಹಾಗೆ ಬೇಗ ಮೊಳಕೆ ಬರುತ್ತೆ. ಈಗ ನೋಡಿ, ಇದು ಒಂದೇ ದಿನದಲ್ಲಿ ಮೊಳಕೆ ಬಂದಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಲ್ವಾ. ಈಗ ಮೊಳಕೆ ಕಾಳು ರೆಡಿ ಆಗಿದೆ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಕುಕ್ಕರಿಗೆ ಈ ಮೊಳಕೆ ಕಟ್ಟಿದ ಕಾಳೇನಿದೆ ಅದನ್ನು ಬೇಯಿಸ್ಕೊಳ್ತೀನಿ. ಇಲ್ಲಿ 1.5 ಕಪ್ ಅಷ್ಟು ಕಾಳು ತೊಗೊಂಡಿದ್ದೀನಿ. ಇದು ಸುಮಾರು 3 ರಿಂದ 4 ಜನಕ್ಕೆ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಬೇಯೋದಕ್ಕೆ. ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಮೀಡಿಯಂ ಸೈಜಲ್ಲಿ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಆಮೇಲೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು 5 ರಿಂದ 6 ವಿಷಲ್ ಕೂಗಿಸ್ತೀನಿ. ಈ ಕುಕ್ಕರ್ ವಿಷಲ್ ಕೂಗೋದ್ರೊಳಗೆ ಖಾರ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಬಂದ್ಬಿಟ್ಟು ಮೀಡಿಯಂ ಸೈಜಲ್ಲಿ 2 ರಿಂದ 3 ಹಾಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ 1 ಗಡ್ಡೆಯಷ್ಟು ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ. ಅದು 1 ಇಂಚಷ್ಟು ಹಾಕೊಂಡಿದ್ದೀನಿ. ಹಾಗೆ ಚಕ್ಕೆ ಕೂಡ ಹಾಕೊಳ್ತಾ ಇದ್ದೀನಿ. ಚಕ್ಕೆ ಬಂದ್ಬಿಟ್ಟು 1 ಇಂಚಷ್ಟು ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸಾಂಬಾರ್ ಪೌಡ್ರ್ ಕೂಡ ಹಾಕೊಳ್ತೀನಿ. ಸಾಂಬಾರ್ ಪೌಡ್ರ್ ಬಂದ್ಬಿಟ್ಟು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಕೂಡ ಹಾಕೊಂಡು ರುಬ್ಕೊಳ್ಳೋಣ. ಈಗ ರುಬ್ಕೊಂಡಾಗಿದೆ ನೋಡಿ, ಈ ರೀತಿಯಾಗಿ ಸಣ್ಣಕ್ಕೆ ರುಬ್ಕೊಳ್ಬೇಕು. ಈಗ ಖಾರ ಮಸಾಲ ರೆಡಿ ಆಯಿತು. ಇಲ್ಲಿ ಕುಕ್ಕರ್ ವಿಷಲ್ ಕೂಡ ಆಗಿದೆ. ಈಗ ಅದು ವಿಷಲ್ ಆರಿದ್ಮೇಲೆ ಕ್ಯಾಪ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಟೊಮೊಟೊ ಬೆಂದಿರೋದನ್ನ ಸೌಟಲ್ಲಿ ಒಂದ್ಸಲ ಸ್ಮಾಶ್ ಮಾಡ್ಕೊಳ್ಳೋಣ. ಹಾಗೆ ಕಾಳನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕಾಳು ನೀಟಾಗಿ ಚೆನ್ನಾಗಿ ಬೆಂದಿದೆ. ಇಲ್ಲಿ ಕಾಳು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈಗ ಇದೇ ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ. ಈಗ ಇದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಕೂಡ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಇಲ್ಲಿ ಒಗ್ಗರಣೆಗೆ ಅಂತ ಮೀಡಿಯಂ ಸೈಜಲ್ಲಿ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿನ ಒಗ್ಗರಣೆಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ರುಬ್ಕೊಂಡಿರೋ ಖಾರ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅಷ್ಟು ಮಸಾಲಾನ ಒಗ್ಗರಣೆಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಈ ಖಾರ ಮಸಾಲ ಹಾಕೊಂಡ್ಮೇಲೆ ನೀರು ಹಾಕೊಳ್ದೇನೆ ಒಂದು 3 ರಿಂದ 4 ನಿಮಿಷ ಹಾಗೆ ಬೇಯಿಸ್ಕೊಳ್ತೀನಿ. ಇಲ್ಲಿ ಮಸಾಲೆನ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಈಗ ಬೇಯಿಸ್ಕೊಂಡಾದ್ಮೇಲೆ ಮಿಕ್ಸಿಯಲ್ಲಿ ತೊಳೆದು ಉಳಿದಿರೋ ನೀರು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ನೀರು ಮತ್ತು ಮಸಾಲಾನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಈಗ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಇಲ್ಲಿ ಹುಣಸೆಹಣ್ಣು ಬಂದ್ಬಿಟ್ಟು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ. ಅದನ್ನ ನೀರಲ್ಲೇ ನೆನೆ ಹಾಕ್ಬಿಟ್ಟು ಸೋಸಿ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಖಾರ ಜೊತೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಹೋಗ್ತೀನಿ. ಇಲ್ಲಿ ನಾನು ತರಕಾರಿ ಏನು ಹಾಕೊಳ್ತಾ ಇಲ್ಲ, ಬರೀ ಮೊಳಕೆ ಕಾಳು ಹಾಕಿ ಮಾಡ್ತಾ ಇರುವಂತದ್ದು. ಇಲ್ಲಿ ತರಕಾರಿ ಬೇಕು ಅಂದ್ರೆ ಒಗ್ಗರಣೆಲ್ಲೇ ಹಾಕೊಂಡು ಮಾಡ್ಕೊಳ್ಬೋದು. ಈಗ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತೀನಿ. ಉಪ್ಪನ್ನ ಕಾಳು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಹಾಕೊಂಡಿದ್ವಲ್ಲ, ಈಗ ಖಾರದ ಜೊತೆಗೆ ಸ್ವಲ್ಪ ನೋಡಿ ಹಾಕೊಳ್ಬೇಕಾಗುತ್ತೆ.
ಈಗ ಖಾರ ಮಸಾಲ ಏನಿದೆ ಚೆನ್ನಾಗಿ ಕುದಿಸ್ಕೊಂಡಿರೋದ್ರಿಂದ ಈಗ ಮೊಳಕೆ ಕಾಳು ಬೇಯಿಸ್ಕೊಂಡಿದ್ವಲ್ಲ, ಕಾಳು ಮತ್ತೆ ನೀರು ಎರಡು ಜೊತೆಲೆ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲ ಒಟ್ಟಿಗೆ ಹಾಕೊಂಡ್ಮೇಲೆ 2-3 ಕುದಿ ಸಾಂಬಾರ್ನ ಕುದಿಸ್ಕೊಳ್ಳೋಣ. ಹಾಗೆ ಸಾಂಬಾರಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳೋಣ. ಮುದ್ದೆ ಮತ್ತು ಅನ್ನಕ್ಕಂದ್ರೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಚಪಾತಿಗಾದ್ರೆ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳೋಣ. ಇಲ್ಲಿ ಸಾಂಬಾರ್ ಕುದಿ ಬರ್ತಾ ಇದೆ. ಆಲ್ರೆಡಿ ನಾವು ಕಾಳನ್ನ ಬೇಯಿಸ್ಬಿಟ್ಟೆ ಹಾಕಿರೋದ್ರಿಂದ ಮತ್ತೆ ಒಗ್ಗರಣೆಯಲ್ಲಿ ಖಾರನು ಕೂಡ ಬೇಯಿಸ್ಕೊಂಡು ಹಾಕಿರೋದ್ರಿಂದ ಇಲ್ಲಿ 2-3 ಕುದಿ ಬೇಯಿಸ್ಕೊಂಡ್ರೆ ಸಾಕು. ಈಗ ಸಾಂಬಾರ್ ರೆಡಿ ಆಯ್ತು. ಇದು ಮುದ್ದೆ, ಅನ್ನ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಮಾಡಿ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ ವೇಳೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.